ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲಕ್ಷಿತ್ ಮೌರ್ಯ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದೆ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ತಮ್ಲೈ ನೋಡಿರ್ತೀರ ಏನು ವಿಡಿಯೋ, ಮತ್ತು ಯಾಕೆ ತಡ, ಬನ್ನಿ ಸ್ಟಾರ್ಟ್ ಮಾಡೋಣ. ಈಗ ಒಳಗಿದ್ದೆ ಎಲ್ಲ ಕಸ ಗುಡಿಸ್ಕೊಂಡು ಧೂಳು ಗುಡಿಸ್ಕೊಂಡು ಕಸ ಹೊಡಿತಾ ಹೋಗ್ತಾ ಇದ್ದೀನಿ. ಮತ್ತು ಈಗ ಅದೆಲ್ಲ ಆಯಿತು. ಈಗ ಬಂದುಬಿಟ್ಟು ಫ್ರಿಜ್ಜು ಮತ್ತು ಫೋಟೋಸು ಎಲ್ಲ ಕ್ಲೀನ್ ಮಾಡ್ಕೊಳ ಅಂತ ಬಂದೆ. ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನನ್ನ ಮಗ ವಿಡಿಯೋ ಮಾಡ್ತಿದ್ದ, ನೋಡಿ ಹೆಂಗೆ ಮಾಡಿದ್ದಾನಂತ. ನೋಡಿ ಇದು ಹಿಂದು ಮೊನ್ನೆ ಸ್ಪೋರ್ಟ್ಸಲ್ಲಿ ಇದು ರಿಂಗ್ ಹಾಕೊಂಡು ನೋಡ್ತಾರಲ್ಲ, ಇದರಲ್ಲಿ ಗೆದ್ದಿದ್ದ ಸರ್ಟಿಫಿಕೇಟ್ ಅದು. ಈಗೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಫೋಟೋಸು ಎಲ್ಲನ. ಇದು ರೋಡ್ ಸೈಡ್ ಅಲ್ವಾ ಮನೆ ಇರೋದು, ಸಿಕ್ಕಾಪಟ್ಟೆ ಧೂಳು ಇರುತ್ತೆ. ಎಷ್ಟು ಕ್ಲೀನ್ ಮಾಡಿದ್ರು ಧೂಳು ಬಂದು ಕೂತ್ಕೊಂಡಿರುತ್ತೆ. ಎಲ್ಲ ಕ್ಲೀನ್ ಮಾಡೋಣಂತ ವಾರಕ್ಕೊಂದ್ಸಲ ಈ ಥರ ಎಲ್ಲ ಮಾಡ್ಕೊತೀವಿ. ಅದು ನಮ್ಮ ತಾತನ ಫೋಟೋ. ನೋಡಿ ಇವು ನನ್ನ ಮಗನ ಮೆಡಲ್ಸು. LKG 3 ಮೆಡಲ್ ತೊಗೊಂಬಂದಿದ್ದೆ, ಇವಾಗ 1 ಮೆಡಲ್ ತೊಗೊಂಬಂದಿದ್ದಾನೆ ಸ್ಪೋರ್ಟ್ಸಲ್ಲಿ. ಈ ವರ್ಷ ಹೋದ್ಸಲಿ 3 ಮೆಡಲ್ ತೊಗೊಂಬಂದಿದ್ದ. 2 ಫಸ್ಟು 2 ಸೆಕೆಂಡ್ ಬಂದಿದ್ದೆ. ಈ ಸಲ 1 ಫಸ್ಟ್ ಬಂದಿದ್ದಾನೆ. ಇದೆಲ್ಲ ಆಯಿತು. ಮತ್ತು ಫ್ರಿಜ್ಜೆಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಫ್ರಿಜ್ಜಿ ಮೇಲ್ಗಡೆ ಎಲ್ಲ ತೆಗ್ದಿಡ್ತಾ ಇದ್ದೆ. ಗೊಂಬೆ ಆ ಥರದ 2 ಗೊಂಬೆ ಇದು ಚಿಕ್ಕವು. ಇನ್ನೊಂದು ಎಲ್ಲಿಟ್ಟಿದ್ದಾನೋ ಗೊತ್ತಿಲ್ಲ. ನೋಡಿ ಆ ಬೈಕ್ ಎಷ್ಟು ಕ್ಯೂಟಾಗಿದೆ ಅಂದರೆ, ನಾನು ಅವನಿಗೆ ಕೊಟ್ಟೇ ಇಲ್ಲ. ಇಷ್ಟು ಕೊಟ್ಟುಬಿಟ್ಟಿರು ಹಾಳು ಮಾಡಿಡೋನು. ಅದು ನನಗೆ ಇಷ್ಟ ಅಂದ್ಬಿಟ್ಟು ಅವ್ನಿಗೆ ಮುಟ್ಟಿಸೇ ಇಲ್ಲ. ಇನ್ನೊಂದು ಕಿತ್ತಾಕ್ಬಿಡೋನು. ನೋಡಿ ಇದು ಎಷ್ಟು ಚೆನ್ನಾಗಿದೆ. ಫ್ಯಾನ್ ಕೈಯಲ್ಲೇ ಅಂದ್ಕೊಳೋದು ಚಿಕ್ಕ ಫ್ಯಾನ್ ತೊಗೊಂಬಂದು ಮೊನ್ನೆ ಜಾತ್ರೆಯಲ್ಲಿ ಹೋಯ್ದು ತೊಗೊಂಬಂದಿದ್ದೆ. ಇದು ಲೈಟಿಂಗ್ಸ್ ಏರ್ ಬ್ಯಾಂಡ್. ಲೈಟಿಂಗ್ಸ್ ಚೆನ್ನಾಗಿದೆ ಅಲ್ವಾ? ನೋಡಿ ಅದನ್ನು ನಾನು ಗೊಂಬೆಗೆ ಹಾಕಿಟ್ಟಿದ್ದೀನಿ ಆ ಲೈಟಿಂಗ್ಸ್. ಅದನ್ನು ಬಿಡಲ್ಲ ಗಾಯ್ಸ್, ಏನಿದ್ರು ಹಾಳು ಮಾಡಿಕ್ತಾನೆ. ಅದು ಮುಟ್ಟೋಕೆ ಬಿಟ್ಟಿಲ್ಲ, ಅದಕ್ಕೆ ನೀಟಾಗಿದೆ. ಬಲೂನ್ಸು, ಲೈಟಿಂಗ್ ಬಲೂನ್ಸು ಎಲ್ಲ ಹಾಳು ಮಾಡಿಟ್ಟಿದ್ದ. ಅವನು ಮಾತ್ರ ನನಗೆ ಯಾವ್ದು ಇಷ್ಟನೋ ಅದನ್ನ ಮಾತ್ರ ನಾನು ಜಾಸ್ತಿ ಅವನಿಗೆ ಕೊಡೋಕೆ ಹೋಗಲ್ಲ. ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಈಗ ಎಲ್ಲ ಸೋಫಾ ಎಲ್ಲ ಕ್ಲೀನ್ ಮಾಡ್ಕೊಳೋಣ ಅಂತ ಬಂದೆ. ಸೋಪೆಲ್ಲ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ. ನೋಡಿ ಕವರೆಲ್ಲ ಹೆಂಗೆ ಕಿತ್ತಾಕಿದ್ದಾನೆ ಅಂತ. ಮಕ್ಳಿರೋ ಮನೆಯೇ ಇಷ್ಟ ಅಲ್ವಾ ಗಾಯ್ಸ್? ಸುಮ್ಮನೆ ಅಂತೂ ಇರಲ್ಲ. ನೀಟ್ ಮಾಡಿರ್ತೀನಿ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬಂದು ಎಲ್ಲ ಆಡಿರ್ತಾನೆ. ನೋಡಿ ಇವಾಗ ಬಂದು ನೋಡಿ ಹಿಂಗೆ ಮಾಡ್ತಿದ್ದಾನೆ. ವಿಡಿಯೋ ಮಾಡ್ತಿದ್ದೀವಿ ಗೊತ್ತಾಗಿ ನೋಡಿ ಹೆಂಗೆ ತೀಟಿಗೆ ಮಾಡ್ತಿದ್ದಾನೆ. ಬರೋದು ಹೋಗೋದು ಕೈ ಅನ್ನೋದು ಎಲ್ಲ ಮಾಡ್ತಿದ್ದಾನೆ ನೋಡಿ. ಇವತ್ತು ಸ್ಕೂಲ್ಗೆ ಹೋಗ್ದಂಗೆ ರಜಾ ಹಾಕ ಮನೇಲಿದ್ದಂಗೆ ಗಾಯ್ಸ್. ಎಷ್ಟು ಹಠ ಮಾಡ್ದೆ ಅಂದರೆ, ಅಮ್ಮ ಇವತ್ತೊಂದಿನ ರಜಾ ಹಾಕ್ತೀನಿ ಅಂತ ಮನೇಲಿ ಸೇರ್ಕೊಂಡಿದ್ದಾನೆ. ಅವ್ರ ಅಪ್ಪಾಜಿ ಬಂದಾಗ ಕ್ಲಾಸ್ ತಗೊತಾರೆ, ಯಾಕೋ ಹೋಗಿಲ್ಲ ಅಂತ. ನೋಡಿ ಅಲ್ಲಿ ಅದೇನೋ ಮಾಡ್ತಿದ್ದಾನೆ. ಒಂದು ಹತ್ರ ನಿಲ್ಲಲ್ಲ ಗಾಯ್ಸ್. ನೋಡಿ ಇವಾಗ ರೂಮ್ ಕ್ಲೀನ್ ಮಾಡ್ಕೊಂಬಂದಿನಿ. ರೂಮ್ ಒಳಗೆ ಹೋಗಿದ್ದಾನೆ. ಏನು ಕಿತಾಪತಿ ಮಾಡಿಬರ್ತಾನೋ ಗೊತ್ತಿಲ್ಲ. ಒಳಗೋಗಿ ಬಂದ ಹೋಗೋ ಧೂಳು ಅಂತಂದರೆ ಬಂದು ಅಲ್ಲೇ ಕೂತ್ಕೊಂತಿದ್ದ.
ಅದು ಸೋಫಾ ಎಲ್ಲ ಕ್ಲೀನ್ ಆಯಿತು. ಇವಾಗ ಸ್ಟ್ಯಾಂಡ್ ಎಲ್ಲ ಕ್ಲೀನ್ ಮಾಡೋಣ ಅಂತ ಬಂದುಬಿಟ್ಟು ಎಲ್ಲ ಎತ್ತಿಟ್ಕೊತಾ ಇದ್ದೆ. ನನ್ನ ಮಗ ವಿಡಿಯೋ ಮಾಡ್ತಾ ಇದ್ದ. ಇವತ್ತು ಅವನೇ ಗಾಯ್ಸ್ ಕ್ಯಾಮ್ರಾಮ್ಯಾನು. ಅದೆಲ್ಲ ಹಾಲೆಲ್ಲ ಕ್ಲೀನ್ ಆಯಿತು. ಇವಾಗ ಕಿಚನ್ ರೂಮ್ ಕ್ಲೀನ್ ಮಾಡೋಣ ಅಂತ ಬಂದುಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈಗ ಕಸ ಗುಡಿಸಿ ಎಲ್ಲ ಆಯಿತು. ಈಗ ನೆಲ ಎಲ್ಲ ಒರೆಸ್ಕೊಂಡು ಹೋಗೋಣ ಅಂತ ಬಂದುಬಿಟ್ಟು ಫಸ್ಟು ದೇವ್ರ ಮನೆ ಎಲ್ಲ ಒರೆಸ್ಕೊತಾ ಇದ್ದೀನಿ. ಇವ್ನು ನೋಡಿ ಗೈಸ್, ವಿಡಿಯೋ ಮಾಡೋ ಅಂತ ಕೊಟ್ಟರೆ ಮೊಬೈಲ್ ಎಷ್ಟು ಶೇಕ್ ಮಾಡಿಟ್ಟಿದ್ದಾನೆ. ಸುಮ್ಮನೆ ಕೂತ್ಕೊಂತೀವಿ, ಒಂದ್ಸಲ ಮಲ್ಕೊಂಡು ವಿಡಿಯೋ ಮಾಡ್ತೀನಿ ಅನ್ನೋ, ಒಂದ್ಸಲ ಕೂತ್ಕೊಂಡು ವಿಡಿಯೋ ಮಾಡ್ತೀನಿ ನಾನು. ನೋಡಿ ಯಾವ ಥರ ಮಾಡಿದ್ದಾನೆ ನೋಡಿ. ಕೂತ್ಕೊಂಡಿದ್ದಾನೆ. ಕ್ಲೀನ್ ಮಾಡಿಬಿಟ್ಟು ಇವಾಗ ಬಗ್ಗಿಡಿ ಸ್ವಲ್ಪ ಉಪ್ಪು ಹಾಕಂತಿದ್ದೀನಿ. ಹೌದು, ಉಪ್ಪು ಹಾಕೊಂಡು ನೆಲ ಒರೆಸಿದ್ರೆ ಮನೇಲಿರೋ ನೆಗೆಟಿವಿಟಿ ಎಲ್ಲ ಹೋಗುತ್ತೆ ಅಂತಾರೆ. ಅದಕ್ಕೆ ನಾನು ಕೂಡ ನೆಲ ಒರೆಸೋವಾಗೆಲ್ಲ ಸ್ವಲ್ಪ ಉಪ್ಪು ಹಾಕಂತೀನಿ. ನೀರಿಗೆ ಉಪ್ಪು ಹಾಕೊಂಬಿಟ್ಟು ನೆಲ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಇವಾಗ ರೂಮು ಕ್ಲೀನ್ ಮಾಡ್ಕೊತಾ ಇದ್ದೀನಿ.
ಅಡುಗೆ ಮನೇಲಿ ನೆಲ ಒರೆಸೋಕ್ಕಿಂತ ಮುಂಚೆ ಒಲೆಗಡ್ಡೆನೂ ಮತ್ತು ಸ್ಟವ್ ಒರೆಸ್ಕೊಳ್ಳೋಣ ಅಂತ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈಗ ರೂಮೆಲ್ಲ ಒರೆಸ್ಕೊಂಬರ್ತಾ ಇದ್ದೀನಿ. ನೆಕ್ಸ್ಟು ಇದು ನೋಡಿ ಎಲ್ಲ ರೆಡಿ ಆಯಿತು, ಒರೆಸ್ಬಿಟ್ಟು ರೆಡಿಯಾಗಿದೆ. ಹೊರಗ್ಳದ್ದು ವೀಡಿಯೋ ಮಾಡೋಕ್ಕಾಗಲಿಲ್ಲ, ನನ್ನ ಮಗ ಮೊಬೈಲ್ ತಗೊಂಡು ಹೋಗಿದ್ದ. ಹಾಗಾಗಿ ನೋಡಿ ಎಲ್ಲ ಆಯಿತು, ಎಲ್ಲ ಕ್ಲೀನ್ ಮಾಡಿದ್ದೀವಿ. ಎಲ್ಲ ಕ್ಲೀನ್ ಮಾಡಿ ಪಾತ್ರೆಗಳು ತೊಳೆದಿಟ್ಟಿದ್ದೀವಿ. 8 ಗಂಟೆಗೇನೋ ಸ್ಟಾರ್ಟ್ ಮಾಡಿದ್ವಿ, ಇವಾಗ 10 ಗಂಟೆ 10:15 ಆಗಿದೆ. ಇವಾಗ ನೋಡಿ ಅಲ್ಲಿ ನೋಡಿ ನನ್ನ ಮಗ ಹೆಂಗೆ ಮಾಡಿದ್ದಾನೆ, ಎಲ್ಲ ಬೀಳಿಸ್ಬಿಟ್ಟು ಹೋಗಿದ್ದಾನೆ. ಎಲ್ಲ ಕ್ಲೀನ್ ಆಯಿತು. ಇವಾಗ ಊಟ ಮಾಡಿ ಹೊಲ್ದಲ್ಲಿ ಹೋಗ್ಬೇಕು. ಹೊಲ್ದಲ್ಲಿ ಹೋಗೋಣ ಬನ್ನಿ. ನೋಡಿ ಹೊಲ್ದಾಗ ಬಂದ್ವಿ. ಎಲ್ಲಿ ಗುಲಾಬಿ ಗಿಡದಾಗಿ ಗುಲಾಬಿ ಹೂವು ಬಿಟ್ಟಿದ್ದಾವೆ. ಹೂವು ಬಿಡಿಸ್ಬೇಕು. ಹಾಗಾಗಿ ನಾನು ನಮ್ಮಮ್ಮ ನನ್ನ ಮಗ ಬಂದ್ವಿ. ನೋಡಿ ಈಗ ಬರ್ಬೇಕಾದ್ರೆ ಬಿಸ್ಕೆಟ್ ತೊಗೊಂಬಂದ್ವಿ. ಅಲ್ಲೇ ಬರ್ತಿದ್ದಂಗೆ ತಿಂತೀನಿ ಅಂತ ಆಟ ಮಾಡ್ತಾಯಿದ್ದ. ಅವ್ರ ಅಜ್ಜಿ ಕೊಡ್ತು ತಿನ್ನು ಅಂದ. ಅವ್ರ ಅಜ್ಜಿಗೂ ಒಂದು ಕೊಟ್ಟ ತಗೋ ಅಂತ. ನೋಡಿ ಹಾಯ್ ಮಾಡ್ತಿದ್ದಾನೆ. ಈಗ ನಾವು ಹೂವು ಬಿಡ್ಸೋಕೆ ಹೋದ್ವಿ. ಅವನಿಗೆ ಮೊಬೈಲ್ ಕೊಟ್ಟಿದ್ದೆ, ಅವನು ವೀಡಿಯೋ ಮಾಡ್ತೀನಿ ನಮ್ಮ ಮಮತೆ ವೀಡಿಯೋ ಮಾಡ್ತಾಯಿದ್ದೆ ಹೂವು ಬಿಡ್ಸೋದ. ನೋಡಿ ನಾನು ನಮ್ಮಮ್ಮ ಹೂವು ಬಿಡಿಸ್ತಾ ಇದ್ವಿ. ಹೆಂಗೆ ವೀಡಿಯೋ ಮಾಡಿದ್ದಾನೆ ಅಂತ. ಸುಮ್ಮನೆ ಅಂತಿರಲ್ಲ ಗಾಯ್ಸ್, ಎಷ್ಟು ತೀಟಿಗೆ ಮಾಡ್ತಾನೆ ಅಂದರೆ ಹೆವಿ ತೀಟಿಗೆ. ಇವತ್ತು ರಜಾ ಆಗಿಬಿಟ್ಟು ನಮಗೆ ಕ್ವಾಟ್ಲೆ ಕೊಡ್ತಾವನೆ ನೋಡಿ. ನಾನು ಬರೋ ಥರ ವೀಡಿಯೋ ಮಾಡೋದು ನೀನೇ ಇಟ್ಕೊತಾಗ ಮಾಡು ಅಂತಿದ್ದ. ಇವಾಗ ನೋಡಿ ಆಟ ಆಡ್ತಿದ್ದಾನೆ ಇಲ್ಲಿ ಮಣ್ಣಲ್ಲಿ ಉಂಡೆ ಮಾಡಿ. ಲಾಡು ಅಂತೆ, ಅದು ಲಡ್ಡು. ಆಟ ಆಡ್ತಿದ್ದಾನೆ. ನಾವು ಹೂವು ಬಿಡಿಸ್ತಾ ಇದ್ವಿ ನಾನು ನಮ್ಮಮ್ಮ. ಇನ್ನೊಂದು 4-5 ಸಾಲಿದ್ವು. ಅವನು ಆಟ ಆಡ್ಕೊತ ಇದ್ದ. ಆಮೇಲೆ ನೋಡಿ ಇಲ್ಲೇನೋ ಗಣಪತಿ ಮಾಡಿದ್ದಾನೆ. ಅದು ಮಣ್ಣಲ್ಲಿ ಗಣಪತಿ ಮಾಡಿಬಿಟ್ಟು ಅದು ಕಡ್ಡಿ ತಗೊಂಡು ಊದ್ಬತ್ತಿ ಬೆಳಗುತ್ತಾ ಇದ್ದಾನೆ. ಇವಾಗ ಹೊಲಕ್ಕೆ ಇದು ದೃಷ್ಟಿಗೊಂಬೆ ಕಟ್ಟಿರ್ತಾರಲ್ಲ, ಅದು ದೇವ್ರಂತ. ಹೋಗಿ ಅದಕ್ಕೂ ಕೂಡ ಪೂಜೆ ಮಾಡ್ತಾ ಇದ್ದ ನೋಡಿ. ಇವಾಗ ಎಲ್ಲ ಹೂವು ಇಡ್ತಿದ್ದಾನೆ. ಇದೇ ಅಂತೀವಿ ಗಾಯ್ಸ್ ಗಣೇಶ. ಅವ್ನು ಮಾಡಿರೋ ಗಣೇಶ ಇದು. ಆ ಕಡ್ಡಿ ಸೀಸಿದ ನೋಡ್ರಿ, ಅದು ಊದ್ಬತ್ತಿ. ಆ ಕಡೆ ಇರೋದು ಗೌರಿ ಅಂತೆ. ಹೂವು ಇಟ್ಬಿಟ್ಟು ಅದಕ್ಕೆ ಪೂಜೆ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾನೆ ನೋಡಿ. ನೀವು ಕೂಡ ಯಾರ್ಯಾರು ಚಿಕ್ಕ ವಯಸ್ಸಲ್ಲಿ ಈ ಥರ ಎಲ್ಲ ಆಟ ಆಡಿದ್ದಾರೆ ಕಮೆಂಟ್ ಮಾಡಿ ನೋಡೋಣ. ಗುಲಾಬಿ ಗಿಡದಲ್ಲಿ ನೋಡಿ 5 ಗುಲಾಬಿ ಹೂವೇನೋ ಬಿಟ್ಟಿದ್ವಿ, ಇನ್ನೂ ಮೊಗ್ಗಿದ್ವು. 4 ಕಿತ್ಕೊಂಡಿದ್ವಿ, ಇನ್ನೂ 2-3 ಚಿಕ್ಕ ಇದ್ವಲ್ಲ ಅದಕ್ಕೆ. ಇವಾಗ ಹೂವು ಬಿಡಿಸೋದಾಯಿತು. ನಾನು
ಮರದಡಿಯಲ್ಲಿ ಕುತ್ಕೊಂಡಿದ್ದೆ. ನಮ್ಮಮ್ಮನೂ ಅವನು ಸೊಪ್ಪು ಬೀಜ ಚೆಲ್ಲಿದ್ವಲ್ಲ ನೋಡ್ಕೊಂಬರ್ತೀವಿ ಅಂತವರು. ನಾನು ತೆಂಗಿನ ಮರದಡಿಯಲ್ಲಿ ಕುತ್ಕೊಂಡಿದ್ದೆ. ಬಿಡ್ಸೋದಾಗಿತ್ತು. ಸಣ್ಣ ಗಾಳಿ ಬರ್ತಿತ್ತು ಗೈಸ್. ಕುತ್ಕೊಂಡಿದ್ದೆ, ಅವ್ರು ಹೋದ್ರು. ಮತ್ತು ಇವಾಗ ಮನೆ ಕಡೆ ಹೊಲ್ಟ್ವಿ. ಎಷ್ಟು ಬಿಸಿಲು ಗೊತ್ತಾ ಗೈಸ್, ನೋಡಿ ಸಿಕ್ಕಾಪಟ್ಟೆ ಬಿಸಿಲು. ಬಟ್ ಬೇಸಿಗೆ ಕಾಲ ಅಲ್ವಾ, ಹೆವಿ ಬಿಸಿಲು. ಅಲ್ಲಿ ಅಜ್ಜಿ ಮಗ ನೋಡಿದರೆ ನೋಡಿ ಅಲ್ಲಿ ಹೋಗ್ತಿದ್ದಾರೆ ಇಬ್ಬರು. ಅವನು ಅವ್ರ ಅಜ್ಜಿನ ನಿಲ್ಸಿದ್ದಾನೆ, ಅಮ್ಮ ಬರಲಿ ಇರು ಅಂತ ಓಡೋಗಿ ನಿಲ್ಸಿದ್ದ. ಇಬ್ಬರು ನಿಂತ್ಕೊಂಡಿದ್ದಾರೆ ನೋಡಿ, ಅವ್ನು ಕೂತ್ಕೊಂಡಿದ್ದಾನೆ ಅಲ್ಲಿ. ಬಾರಮ್ಮ ಜೋರಾಗಿ ಅಂತ ಇದ್ದೆ. ವೆಲ್ಕಮ್ ಬ್ಯಾಕ್. ನೋಡಿ ಈಗ ತನ್ನ ಮನೆ ಹತ್ರ ಬಂದ್ವಿ, ಹೂವು ಬಿಡಿಸ್ಕೊಂಡು ಇಲ್ಲಿ ಬಂದ್ವಿ. ಸಖತ್ತು ಬಿಸಿಲು ಗಾಯ್ಸ್, ಅದಕ್ಕೆ ತುಂಬ ಸೆಕೆ ಆಗ್ತಾಯಿತ್ತು. ಫ್ಯಾನ್ ಹಾಕೊಂಡು ಕೂತ್ಕೊಂಡಿದ್ದೀನಿ. ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಇವಾಗ ಇಲ್ಲಿ ನಮ್ಮ ಮನೆ ಕ್ಲೀನ್ ಮಾಡಬೇಕು. ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ ಗಾಯ್ಸ್. 1 ಗಂಟೆ ಆಗಿದೆ. ನಾನು ನಮ್ಮ ಮನೆ ಕ್ಲೀನ್ ಮಾಡೋ ಅಂತೆಲ್ಲ ಇಲ್ಲಿ ಕಸಗೆಲ್ಲ ಗುಡಿಸಿ ಕ್ಲೀನ್ ಮಾಡೋ ಅಂತ ನೀರು ಮಾಡ್ತಾ ಇದ್ದೀನಿ. ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ನನ್ನ ಮಗ ಮೊಬೈಲ್ ತಗೊಂಡು ಹೋದೆ, ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ತೀನಿ ಅಂತ. ಹಾಗಾಗಿ ವೀಡಿಯೋ ಮಾಡೋಕ್ಕೆ ಬೇರೆ ಆಗಲಿಲ್ಲ. ಅದಕ್ಕೆ ಸ್ವಲ್ಪ ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದೀನಿ, ಕಸ ಹೊಡಿಯೋದು ಅದನ್ನು. ಈಗ ನೆಲ ಒರೆಸೋಣ ಅಂದ್ಬಿಟ್ಟು ಇಲ್ಲೂ ಕೂಡ ನಾನು ಸ್ವಲ್ಪ ಉಪ್ಪು ಹಾಕ್ಕೊತ ಇದ್ದೀನಿ. ನೀರಿಗೆ ಉಪ್ಪು ಹಾಕ್ಕೊಂಡು ಇವಾಗ ನೆಲ ಒರೆಸ್ಕೊತಾ ಇದ್ದೀನಿ. ನಮ್ಮ ಮನೆದು ಎಲ್ಲ ಕ್ಲೀನ್ ಆಯಿತು, ಎಲ್ಲ ಒರೆಸಿ ಇದಾಯಿತು. ಈಗ ಊರಕ್ಕೆ ಹೋಗಬೇಕು. ಈಗ ತಾನೇ ಕೆಲಸ ಮುಗಿದ್ವಿ. ಟೈಮ್ ಒಂದು 2:15 ಏನೋ ಆಗಿದೆ. 1 ಗಂಟೆಗೆ ಸ್ಟಾರ್ಟ್ ಮಾಡಿದೆ, 2:15ಗೆ ಇಲ್ಲೇ ಕ್ಲೀನ್ ಆಗಿದೆ. ಇವಾಗ ಊರಲ್ಲಿ ಹೋಗ್ಬಿಟ್ಟು ಹೂವು ಕಟ್ಟಿ ನಾನು ನಮಗೆ ಸ್ನಾನ ಮಾಡಿ ರೆಡಿ ಆಗಬೇಕು. ರೆಡಿಯಾಗಿ ಪೂಜೆ ಮಾಡ್ಬೇಕಾರೆ ಮತ್ತೆ ಸಿಗ್ತೀವಿ. ಬಾಯ್. ಈಗ ಊರಾಗೆ ಬಂದೆ. ಇಲ್ಲಿ ಹೂವು ಕಟ್ತಾಯಿದ್ವಿ, ನಮ್ಮಮ್ಮ ಹೂವು ಕಟ್ತಾಯಿದ್ದೆ. ನಾನು ಅಲ್ಲಿ ಸ್ವಲ್ಪ ಕಟ್ಟಿದ್ದೀನಿ. ನಮ್ಮ ಅಪ್ಪಾಜಿ ಇಲ್ಲಿ ತಿನ್ನಬೇಕು ಅಂತ ಹಣ್ಣು ಕೊಯ್ತಾಯಿದ್ರು. ನಾನು ಸ್ನಾನ ಮಾಡಬೇಕಿತ್ತಲ್ಲ, ಅದಕ್ಕೆ ಹೀಟ್ರ್ ಹಾಕಿದ್ದೀನಿ. ಸ್ವಲ್ಪ ಬಟ್ಟೆಗಳು ಬೇರೆ ಇದ್ದಾವೆ ಮಡ್ಸೋವು. ನೆನ್ನೆ ಬಟ್ಟೆ ಒಗ್ದಾಕಿದ್ದೆ ನೋಡಿ, ಬಟ್ಟೆಗಳು ಬೇರೆ ಇದ್ದಾವೆ. ನನ್ನ ಸ್ನಾನ ಆಯಿತು, ಸ್ನಾನ ಮಾಡಿ ಬಂದೆ. ನನ್ನ ಮಗು ಸ್ನಾನ ಮಾಡಿಸಿರ್ಲಿಲ್ಲ, ಅವನು ಅವ್ರ ಅಪ್ಪಾಜಿ ಜೊತೆಗೆ ಹೋಗಿದ್ದ. ಕ್ಲಾಸಿಗೆ ಹೋಗಿರ್ಲಿಲ್ವಲ್ಲ, ಅದಕ್ಕೆ ಅವ್ರ ಅಪ್ಪಾಜಿ ಬರ್ತಿದ್ದಂಗೆ ಕ್ಲಾಸ್ ತಗೊಂಡಿದ್ದು. ಮತ್ತು ಅವರೇ ಕರ್ಕೊಂಡೋದ್ರೆ ಏನೋ ಕೊಡಿಸ್ತೀನಿ ಬಾ ಅಂತ. ಚೌ ಏನೇನೋ ಕೊಡ್ಸ್ಕೊಂಬಂದ. ಚಾಕ್ಲೇಟು ತಿಂದಿಲ್ಲ ಗಾಯ್ಸ್, ಬೈದರು ಅಂದ್ಬಿಟ್ಟು ಮುನಿಸ್ಕೊಂಡು ತಿಂದಿಲ್ಲ. ಅವನಿಗೇನೋ ಆಟ ಸಾಮಾನು ಬೇಕಂತ, ಅದನ್ನು ಕೊಡಿಸ್ರಿ ಅಂತ ನೋಡಿ. ಐಸ್ ಕ್ರೀಮ್ ಕೊಡಿಸಿದ್ರು, ತಂದು ಫ್ರಿಜ್ಜಲ್ಲಿ ಇಟ್ಟಿದ್ದಾನೆ ತಿಂದಂಗೆ. ನೀನು ತಿನ್ನಮ್ಮ ಅಂತ ನೋಡಿ, ಅದು ಫುಲ್ ಕರ್ಗೋಯ್ತು. ಅದು ಫ್ರಿಜ್ಜಲ್ಲಿ ಇಟ್ಟಿದ್ದ, ನನಗೆ ಬೇಡ ಅಂತ. ಅವ್ರ ಅಪ್ಪಾಜಿ ಬೈದ್ರಲ್ವ, ಯಾಕೆ ಕ್ಲಾಸಿಗೋ ಇಲ್ಲ ಮನೆಗೆ ಸೇರ್ಕೊಂಡಿದ್ಯಾ ಅಂದಿದ್ದಕ್ಕೆ ಏನು ಕೊಡಿಸಿದ್ರು ತಿಂದಂಗೆ ಇಟ್ಟಿದ್ದಾನೆ. ಅದೇನು ಆಟ ಆಡೋದು ಬೇಕಂತೆ, ಆಟ ಆಡೋದು ಕೊಡಿಸು ನನಗೆ ಅಂತ ಇದ್ದ. ಅದಕ್ಕೆ ಬಾ ಹೂವು ಕೊಟ್ಟಿದ್ದು ದುಡ್ಡು, ಹೂವು ಸರಿ ಆಯಿತು ಕೊಡಿಸ್ತೀನಿ ಬಾ, ಹೂವು ಕಟ್ಟಿರೋ ಕೊಟ್ಬಿಟ್ಟು ದುಡ್ಡು ಇಸ್ಕೊಂಬಂದು ಕೊಡಿಸ್ತೀನಿ ಅಂತ ಹೋಗ್ತಾ ಇದ್ವಿ. ನೋಡಿ ಇವತ್ತು ಜೊತೆ ಹೂವು ತೊಗೊಂಬರ್ತಾ ಇದ್ದ, ಇಲ್ಲ ನಾನು ಬರ್ತಾ ಇರಲಿಲ್ಲ ನೋಡಿ. ಅದು ಆಟ ಆಡೋದಿರಲಿಲ್ಲ ಅಂತ ಖಾಲಿಯಾಗಿದ್ವು ಅಂತ. ಅದಕ್ಕೆ ವಾಚ್ ಕಾಣಿಸ್ತು, ವಾಚ್ ಕೊಡಿಸು ನನಗೆ ಅಂತ ವಾಚ್ ಕೊಡಿಸ್ಕೊಂಡಿದ್ದಾನೆ. ಇವಾಗ ಖುಷಿ ಅಣ್ಣಗೆ. ಯಪ್ಪ ಎಷ್ಟು ಕಾಡ್ಲೆ ಕೊಡ್ತಾನೋ ಗೊತ್ತಾ ಗಾಯ್ಸ್. ಏನೂ ತಿಂದಿಲ್ಲ, ನನಗೆ ವಾಚ್ ಬೇಕು ಅಂತ ಅವನೇನೇನು ತಿಂದಿಲ್ಲ. ಕೊನೆ ನೋಡಿ ಇದಕ್ಕೂ 50 ರೂಪಾಯಿ ಕೊಟ್ಟು ವಾಚ್ ಕೊಡಿಸ್ಕೊಂಡಿದ್ದಾನೆ. ಈಗ ಅವನದು ಕೂಡ ಸ್ನಾನ ಆಯಿತು. ನಮ್ಮಮ್ಮ ಬಟ್ಟೆಗಳು ಮಡಿಸ್ತಾಯಿದ್ರು, ಅವನು ಸ್ನಾನ ಮಾಡಿಸಿ ಇವಾಗ ರೆಡಿ ಮಾಡ್ತಾಯಿದ್ದೀನಿ ಅವನನ್ನು.
ಆದ. ಈಗ ದೇವ್ರ ಮನೆಗೆ ಬಟ್ಟೆ ಇಟ್ಕೊಂಬರ್ತೀನಿ ಅಂತ ಹೋದ. ಇವಾಗ ಕಣ್ದಲ್ಲಿ ಹೋಗ್ಬೇಕು. ಟ್ಯೂಷನ್ ಹುಡುಗರು ಬೇರೆ ಆಲ್ರೆಡಿ ಬಂದಿರ್ತಾರೆ ಅನಿಸುತ್ತೆ. ಈಗ ನೋಡಿ ಟ್ಯೂಷನ್ ಹುಡುಗರು ಬಂದಿದ್ರು. ಅವ್ರಿಗೆ ಇವತ್ತು ಶನಿವಾರ ಟೆಸ್ಟ್ ಕೊಡ್ತಾ ಇದ್ದೆ. ಈಗ ಮತ್ತೆ ಅಲ್ಲೇ 5:15 ಏನೋ ಆಗಿತ್ತು. ಮತ್ತೆ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನೋಡಿ ಪೂಜೆ ಆಯಿತು. ವೀಡಿಯೋ ಮಾಡೋಕ್ಕಾಗಲೇ ಕರೆಂಟ್ ಹೋಗಿತ್ತು. ಈಗ ನಮ್ಮ ಮಗ ಎಲ್ಲಿ ಹೊರಗಡೆ ಆಟ ಆಡ್ತಾ ಇದ್ದಾನೆ ನೋಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ.